ಒಂದು ವಿನಂತಿ ಪದೇ ಪದೇ ಹೇಳ್ತೀನಿ, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಲೈವಲ್ಲಿ ಹಾಕಿದ್ದೀನಂತೆ. ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಆಡ್ಕೊಳಕ್ ಹೋಗ್ಬೇಡಿ. ನೀವು ಯಾರ ಕಂಡರ ಮನೆ ಹೆಣ್ಮಕ್ಳನ್ನ ಗಂಡು ಮಕ್ಕಳಲ್ಲಿ ಹರ್ಕೊಬೇಡಿ. ಅವ್ರ ಮನೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮನೆ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಯಾರ ಬಗ್ಗೆ ಬ್ಯಾಡ್ ಮೆಸೇಜ್ ಮಾಡಕ್ ಹೋಗ್ಬೇಡಿ, ಯಾರನ್ನು ವಿಚಾರ ಮಾಡಕ್ ಹೋಗ್ಬೇಡಿ. ಇಂಥ ಆಡ್ಕೊಳ್ಳೋದು ತಪ್ಪು. ಯಾವುದೋ ಒಂದು ಹುಡುಗಿ ಕೆಲ್ಸಕ್ಕೆ ಹೋಗಿ ಆಡ್ಕೊಂತೀರಿ, ಯಾವುದೋ ಒಂದು ಮನೇಲಿ ಭಕ್ತರು ಕಷ್ಟ ಆಡ್ಕೊಂತೀರಿ, ನೀವು ಆಡ್ಕೊಂಡು ನಿಮಗೆ ಪರಿಸ್ಥಿತಿ ಬರಲಿ ಅಂತ ಪರಿಸ್ಥಿತಿ ನಿಮಗೆ ಬರ್ತೀನಿ. ಮತ್ತೆ ಬರ್ತಾರೆ ಇವರಿಬ್ರು ಏನ್ ಹೇಳೋದು, ಇವ್ರನ್ನ ದೃಷ್ಟಿಯವ್ರನ್ನ ದೇವಮನವ್ರು ಅಂತ ಕರೆ. ಕ್ಲಾಸ್ ಆಗಿ ದೇವಮನವ್ರಿಗೆ ಇವ್ರು ದೇವಮನವರು. ಅದ್ರ ಈ ತಂಗಿ ಗ್ರೇಟು, ಯಾರು ಆಡ್ಕೆಬೇಡಿ. ಗಾರ್ಮೆಂಟ್ಸ್ ಹೊತ್ತು ಕೆಲಸ ಹೋಗ್ತದೆ ನಮ್ಮ ತಂಗಿ ಒಂದು 2 ಸೇರಿ ಕೊಟ್ಟು ನಿಮಗೆ ಬೆಳೆದು ಕೊಡ್ಲಾ? ಯಾಕಂದ್ರೆ ಇದು ನಿನಗೆ ಗಿಫ್ಟ್ ಅಣ್ಣನ ಕಡೆಯಿಂದ, ಆಯ್ತಾ? ನೀನು ಸೃಷ್ಟಿ ಗೌರವಿಸಿದ್ ಬಾ, ಗೌರವಕ್ಕಿಲ್ ಬಾ, ನಾ ಭಾಗನ ಕೊಡ್ತೀನಿ. ಅಕ್ಕ ಪಾಪಗೊಂದು ಬಟ್ಟೆ ಹೊಸ್ಬೇಕದ ಇದ್ರಿಗೆ. ನೀನು ತಾಯಿನಕ್ಕ ಇದಕ್ಕೆ ಇದೊಂದು ನಿಮ್ಮ ಯಜಮಾನ್ರಲ್ಲಕ್ಕ ಸರಿ, ಇದು ನೀನು ತಗೊಳಕ್ಕ ಯಜಮಾನ್ರಿಲ್ವಾ? ಯಾರು ಬಂದಿರಾ? ಯಾವ್ದಾರು ಬಂದಿರಿ ನೀವು? ಯಾವ ಊರವರು? ಖಾರ ಬಂದಿದ್ದು ನಂಗೆ ಹೇಳ್ಬೇಕು. ನಾನು ಸಾರಿ ಅಕ್ಕಿ ಕೊಡ್ತೀನಂತೆ. ಖಾರ ಯಾವತ್ತು ಬರ್ತೀವಿ ಅವತ್ತು ನಂಗೆ ಹೇಳಿ, ನಿಮ್ಗೆ ಅಕ್ಕಿ ಕೊಡ್ತೀನಂತೆ. ಇದು ಪಾಪ ಕಲಿಸಿ ಅಂತರ ಕಟ್ಟಿವಂದ ನೀವು ಅಂತರ ಕಟ್ಟಿ ನಿಮಗೆ ದುಡ್ಡು ಬೇಡ. ಇದು ನಮ್ಮ ತಂಗಿ ವರ್ಷ ಕ್ಲಾಸ್ ಆಗ್ಯಪ್ಪ. ಈ ಅಪ್ಪ ಅಮ್ಮ ಇದ್ದಾರಪ್ಪ ನಿಮಗೆ? ನೀ ಯಾರು ತಂಗಿ? ಫ್ರೆಂಡಾ? ಅಣ್ಣ ಮನೆ ಒಂದು ಗಿಫ್ಟು ಜಾಸ್ತಿ ಕೇಳಬೇಡ. ತೊಗೊಳ್ರಿ.